ज्ञानाम्भोधिं विमलहृदयम् सर्वदा तत्त्वनिष्ठम् कर्मातीतं तपसि निरतं ब्रह्मतत्त्वप्रकाशम् नित्यं शुद्धं यतिवरमहं सर्ववेदान्तवेद्यम् सेव्यं शिष्यैः विमलहृदयैः सच्चिदानन्दम् ईडे सेव्यं शिष्यैः विमलहृदयैः सच्चिदानन्दमीडे शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादम् शङ्करं लोकशङ्करम् भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्या विनय संपन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम् सर्वात्मा सर्वदृग्योऽसौ सर्वाध्यास निरासकृते सततं सन्निधत्तां मे हृदये परमः शिवः सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ वन्दे तं सच्चिदानन्दम् यतिवर्यं महामतिम् वेद वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। ಸದ್ಗುರು ಭಕ್ತರು ಮುಮುಕ್ಷ ಸಾಧಕರು ಸಾತ್ವಿಕ ಸದ್ಗುಣ ಸಂಪನ್ನರು ವೇದಾಂತ ಪ್ರಿಯರು ಅಧ್ಯಾಸ ಭಾಷ್ಯಾರ್ಥ ಚಿಂತಕರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ ವಾರ ಶುಕ್ರವಾರ 2025 ಇಸವಿ ಅಕ್ಟೋಬರ್ ಮಾಹೆಯಲ್ಲಿ ಇಂದು
ಕಟ್ಟಕಡೆಯ ದಿವಸ 31ನೇ ತಾರೀಕಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನದ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥ 140ನೇ ಪುಟದಲ್ಲಿ ತದೇವಂ ನೈವ ಸಿದ್ಧಂ ಸರ್ವೇಪಿ ಪ್ರಮಾಣ ಪ್ರಮೇಯ ವ್ಯವಹಾರಃ ಅವಿದ್ಯಾಕ್ಷ ಮಧ್ಯಾಸಂ ಪುರಸ್ಕೃತ್ಯ ಪ್ರವೃತ್ತಾಃ ಸರ್ವಾಣಿ ಶಾಸ್ತ್ರಾಣಿ ಚ ಇತಿ. ಇದು ಪೂರ್ವ ಪಕ್ಷಿಯ ಅಭಿಪ್ರಾಯ. ಪೂರ್ವ ಪಕ್ಷಿ, ಜಿಜ್ಞಾಸು ಸಾಧಕರು, ಪೂರ್ವ ಮೀಮಾಂಸಕರು ತದೇವಂ ಹೀಗೆ ವಿಚಾರ ಮಾಡಿದ್ದರಿಂದ ಹಿಂದಿನ ಭಾಗದಲ್ಲಿ ಪೂರ್ವ ಪಕ್ಷಿ ಬೇಕಾದ ವಿಚಾರ ಮಾಡಿದ್ದಾನೆ. ಹೀಗೆ ವಿಚಾರ ಮಾಡಿದ್ದರಿಂದ ಏನ್ ಸಿದ್ಧವಾಯಿತು ಅಂದ್ರೆ, ವೇದಾಂತಗಳು ಹೇಳುವಂತೆ ಪ್ರಮಾಣ ಪ್ರಮೇಯ ಎಲ್ಲ ವ್ಯವಹಾರಗಳು ಅವಿದ್ಯಾ ಎನ್ನುವ ಅಧ್ಯಾಸವನ್ನ ಇಟ್ಟುಕೊಂಡೇ ಹೊರಟಿವೆ ಮತ್ತು ಎಲ್ಲ ಶಾಸ್ತ್ರಗಳು ಕೂಡ ಅವಿದ್ಯೆಯನ್ನ ಮುಂದೆ ಮಾಡಿಕೊಂಡೇ ಹೊರಟಿವೆ ಅಂತ ನೀವು ಹೇಳಿದ ಮಾತು ನೈವ ಸಿದ್ಧಂ. ದಿಸ್ ಹ್ಯಾಸ್ ನಾಟ್ ಬೀನ್ ಎಸ್ಟಾಬ್ಲಿಷ್. ಬರೀ ಹೇಳ್ಬಿಟ್ಟೆ, ಸುಳ್ಳು. ಅಧ್ಯಾಸವೇ ಆಗಿಲ್ಲ. ಯಾವ ವ್ಯವಹಾರಗಳು ಕೂಡ ಅಧ್ಯಾಸ ಪುರಸ್ಕರವೂ ಅಲ್ಲ. ಎಲ್ಲ ಶಾಸ್ತ್ರಗಳು ಕೂಡ ಅವಿದ್ಯಾ ಪುರಸ್ಕರವೂ ಅಲ್ಲ ಎಂತ ಸಿದ್ಧವಾಯಿತು ಅಂದ. ಅತಃ ಆದ್ದರಿಂದ ಅಧ್ಯಾಸವೇ ಇಲ್ಲ ಅಂತಾದ ಮೇಲೆ, ಅಧ್ಯಾಸವೇ ಸಿದ್ಧವಾಗಲಿಲ್ಲ ಅಂತಾದ ಮೇಲೆ ಅಂತ ಅಧ್ಯಾಸ ನಿವೃತ್ತ್ಯರ್ಥಂ ಸಿದ್ಧವಾಗದಿರುವ ಲೋಕದಲ್ಲಿ ಯಾರ ಅನುಭವದಲ್ಲೂ ಇಲ್ಲದೆ ಇರುವಂತ ಆ ಅಧ್ಯಾಸವನ್ನ ನಿವೃತ್ತ್ಯರ್ಥಂ ನಿವೃತ್ತಿ ಮಾಡಿಕೊಳ್ಳುವುದಕ್ಕಾಗಿ ಬ್ರಹ್ಮ ಜಿಜ್ಞಾಸಾಯುಕ್ತ, ಬ್ರಹ್ಮ ಜಿಜ್ಞಾಸೆಯು ಮಾಡಲ್ಪಡಬೇಕು ಎಂದು ನೀವು ಹೇಳಿದ್ದು ನ ಸರಿಯಲ್ಲ. ಬಹಳ ಸರಿ. ಅನ್ವಯ ಹೇಳ್ತೀನಿ ನೋಡ್ಕೊಳ್ಳಿ. ಅತಃ ಅಧ್ಯಾಸ ನಿವೃತ್ತ್ಯರ್ಥಂ ಬ್ರಹ್ಮ ಜಿಜ್ಞಾಸ ನ ಯುಕ್ತ ಇತಿ ಆಕ್ಷೇಪ್ತು ಅಭಿಪ್ರಾಯ. ಆಕ್ಷಿಪತಿ ಇತಿ ಆಕ್ಷೇಪ್ತ. ಆಕ್ಷೇಪಣೆ ಮಾಡುವವನು ಅವ್ಯಕ್ತನರ್, ಪೂರ್ವ ಪಕ್ಷಿ, ಪೂರ್ವ ಮೀಮಾಂಸಕರೇ ಮುಂತಾಗಿರುವ ಘಟಾಂಘಟಿಗಳಾದ ದಾರ್ಶನಿಕರು. ಅವರ ಅಭಿಪ್ರಾಯ ಇಷ್ಟು: ಅಧ್ಯಾಸವೇ ಇಲ್ಲದಿರುವಾಗ, ಅಧ್ಯಾಸವೇ ಸಿದ್ಧವಾಗಿಲ್ಲ ಅಂತಾದ ಮೇಲೆ ಇಲ್ಲದಿರುವ ಅಧ್ಯಾಸವನ್ನ ಕಳೆದುಕೊಳ್ಳುವುದಕ್ಕಾಗಿ ಬ್ರಹ್ಮ ವಿಚಾರವನ್ನ ಮಾಡಬೇಕು. ಅಂಥ ಬ್ರಹ್ಮ ವಿಚಾರ ಮಾಡುವುದಕ್ಕಾಗಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಬ್ರಹ್ಮ ಮೀಮಾಂಸಾ ದರ್ಶನ, ವೇದಾಂತ ಮೀಮಾಂಸಾ ದರ್ಶನವನ್ನ ಪ್ರಾರಂಭ ಮಾಡುತ್ತಿರುವುದು ನಿಯುಕ್ತ, ನಾಟ್ ನೆಸಸರಿ, ಬೇಕಾಗಿಲ್ಲ ಅಂತ ಪುರು. ಒಟ್ಟಿನಲ್ಲಿ ನಿಮ್ಮ ಬ್ರಹ್ಮಸೂತ್ರ ದರ್ಶನವೇ ವೇಸ್ಟ್. ಬ್ರಹ್ಮಸೂತ್ರ ದರ್ಶನದಲ್ಲಿ ಬ್ರಹ್ಮ ಸ್ವರೂಪವನ್ನ ತಿಳಿಸಿಕೊಟ್ಟು ಆ ಬ್ರಹ್ಮವೇ ನೀನು ಎಂದು ಉಪದೇಶವನ್ನ ಮಾಡಿ ಆ ಜಿಜ್ಞಾಸುವಿನಲ್ಲಿದ್ದಂತ ಅಧ್ಯಾಸವನ್ನ ಕಳೆಯುತ್ತೆ ಅಂತ ಹೇಳಿ. ಅಧ್ಯಾಸವೇ ಇಲ್ವಲ್ಲ ಅಂದ ಮೇಲೆ ಇಲ್ಲದಿರುವ ಅಧ್ಯಾಸವನ್ನ ನಿವೃತ್ತಿ ಮಾಡಿಕೊಳ್ಳುವುದಕ್ಕಾಗಿ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡಬೇಕು ಅಂತ ಹೇಳಿದ್ದು ನೈಯುಕ್ತ, ಇದು ಸರಿಯಲ್ಲ ಎಂದು ಆಕ್ಷೇಪ್ತು ಆಕ್ಷೇಪಕಸ್ಯ ಪೂರ್ವ ಪಕ್ಷಿಣಃ ಅಭಿಪ್ರಾಯ ಅಂದು. ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಡೋಣ. ಒಬ್ಬ ಫಾರ್ಮಸ್ಯೂಟಿಕಲ್ ಕಂಪನಿ ಬಂದ, ಅವನೇನು ಗುಳಿಗೆ ತಯಾರು ಮಾಡಿದ.
ಒಂದು ಗುಳಿಗೆಗೆ 1,00,000 ರೂಪಾಯಿ. ಅಬ್ಬಾ, ಒಂದು ಗುಳಿಗೆ 1,00,000. ಅದನ್ನ ತಗೊಂಡ್ಬಿಟ್ಟು ನೀವು ಇಂಥ ರೋಗವೇ ಇರಲಿಲ್ಲ ಅಂದ. ಎಂಥ ರೋಗ? ಆ ರೋಗವೇ ಇಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಇಲ್ಲದೆ ಇರುವಂತಹ ರೋಗಕ್ಕೆ ಪರಿಹಾರ ಮಾಡುವುದಕ್ಕಾಗಿ ಒಂದು ಗುಳಿಗೆಗೆ 1,00,000 ಅಂದ್ರೆ ಯಾರು ತೋರಿಸಿಲ್ಲ. ಯಾಕೆ? ಅಂಥ ರೋಗ ಕರ್ನಾಟಕದಲ್ಲೂ ಇಲ್ಲ, ಇಂಡಿಯಾದಲ್ಲೂ ಇಲ್ಲ, ಅಮೆರಿಕಾದಲ್ಲೂ ಇಲ್ಲ, ರಷ್ಯಾದಲ್ಲೂ ಇಲ್ಲ, ಯುಕೆನಲ್ಲೂ ಇಲ್ಲ. 1,000 ಕೋಟಿ ಮಾನವರಲ್ಲಿ ಒಬ್ಬರಿಗೂ ಕೂಡ ಇಲ್ಲದಿರುವಂತಹ ರೋಗಕ್ಕೆ ನೀವು ಔಷಧಿ ಕೊಡ್ತೇವೆ, ಒಂದು ಮಾತ್ರೆಗೆ 1,00,000 ಹೇಳ್ತಾ ಇದ್ದೆ, ಯಾರು ತಗೊಳ್ಳಲ್ಲ. 1,00,000 ಅಲ್ಲ, ಫ್ರೀಯಾಗಿ ಕೊಟ್ಟರು ಬೇಡ. ಯಾಕೆ? ರೋಗವೇ ಇಲ್ವಲ್ಲ. ಹಾಗಿದೆ. ಅಧ್ಯಾಸವೇ ಇಲ್ಲ ಅಂತಾದ ಮೇಲೆ ಅಧ್ಯಾಸವನ್ನ ಕಳ್ಕೊಳ್ಬೇಕು ಅಂತ ಏನರ್ಥ? ಅಧ್ಯಾಸ ನಿವೃತ್ತಿಗಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವಂತಹದ್ದು ವೇಸ್ಟ್ ಅಂತ ಪೂರ್ವ ಪಕ್ಷ. ಇಷ್ಟು ಪೂರ್ವ ಪಕ್ಷವಾಯ್ತು. ಈಗ ಬಹಳ ಜೋರಾಗಿ ತುಂಬಾ ಚೆನ್ನಾಗಿದೆ. ಇದು 134ನೇ ಪುಟ, 38ನೇ ಖಂಡ. ಪ್ರಮಾಣಾನ ಅವಿದ್ಯಾವದ್ ವಿಷಯತ್ವೇ ಶಂಕ ಶುರು ಮಾಡಿಕೊಂಡು 140ನೇ ಪುಟದವರೆಗೆ 6 ಪುಟಗಳು ಪೂರ್ವ ಪಕ್ಷವನ್ನು ವಿವರಿಸಿದ್ದಾರೆ. ಈಗ ಸಿದ್ಧಾಂತ ಶುರು ಮಾಡ್ತಾ ಇದ್ದಾರೆ. 40 ಚತ್ವಾರಿಂಶ ಖಂಡ ಅವಿದ್ಯಾ ಸದ್ಭಾವ ಪ್ರದರ್ಶನ ಗ್ರಂಥಾವತಾರ. ಎಷ್ಟು ಚೆನ್ನಾಗಿದೆ ಹೆಡ್ಡಿಂಗು! ಅಬ್ಬಾ, ಅವಿದ್ಯಾ ಸದ್ಭಾವ ಪ್ರದರ್ಶನ ಗ್ರಂಥಾವತಾರ. 6 ಪುಟಗಳಲ್ಲಿ ಪೂರ್ವ ಪಕ್ಷಿ ಕೂಗಾಡಿ ಬಿಡ್ತಾ ಇದ್ದಾನೆ, ಹಾರಾಡ್ತಾ ಇದ್ದಾನೆ, ಚೀಲ ಹಾಡ್ತಾ ಇದ್ದಾನೆ. ಶಾಂತವಾಗಿರ್ಬೇಕು. ಈಗ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಉಂಟು. ಈ ಪ್ರಪಂಚದಲ್ಲಿರುವ ಭೂಮಿಯ ಮೇಲಿರುವ ಎಲ್ಲ ಮಾನವರಿಗೂ ಅಧ್ಯಾಸ ಸದ್ಭಾವ. ಅಮ್ಮ, ಸತಃ ಭಾವ ಸದ್ಭಾವ ಅಧ್ಯಾಸಸ್ಯ ಸತೋ ಭಾವ ಅಧ್ಯಾಸ ಸದ್ಭಾವ. ಅಧ್ಯಾಸವು ಇದೆ ಎನ್ನುವುದನ್ನ ಪ್ರದರ್ಶನ ತೋರಿಸಿಕೊಡುವುದಕ್ಕಾಗಿ ಗ್ರಂಥಾವತಾರ, ಮುಂದಿನ ಭಾಗವನ್ನ ಭಾಷ್ಯಕಾರ ಶಂಕರರು ಅವತಾರ ಮಾಡಿಸ್ತಾ ಇದ್ದಾರೆ. ಆ ವಾಕ್ಯ ಎಷ್ಟು ಚೆನ್ನಾಗಿದೆ! ಅಧ್ಯಾಸವು ಉಂಟು, ಅವಿದ್ಯೆಯು ಉಂಟು ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಮುಂದಿನ ಭಾಗವನ್ನ ಭಾಷ್ಯಕಾರ ಶಂಕರರು ಬರೆಯುತ್ತಿದ್ದಾರೆ. ಇಲ್ಲಿಂದ ಸಿದ್ಧಾಂತ ಪ್ರಾರಂಭವಾಗ್ತಾ ಇದೆ. ಅಥ ಸಮಾಧಾನಂ ವಕ್ತುಮಾರಭತೆ ಭಗವಾನ್ ಶಂಕರಃ ಉಚ್ಯತೆ ಇತ್ಯಾದಿನ ವಾಕ್ಯೇನ. ಪೂರ್ವ ಪಕ್ಷಿ ಅಧ್ಯಾಸವೇ ಇಲ್ಲ, ಯಾರಿಗೂ ಅಧ್ಯಾಸವಾಗಿಲ್ಲ, ಯಾವ ವ್ಯವಹಾರಗಳು ಕೂಡ ಅಧ್ಯಾಸ ಪುರಸ್ಸರವಲ್ಲ ಅನ್ವಿತ. ಇದನ್ನು ಶಾಂತ ಚಿತ್ತರಾಗಿ ಕೇಳಿಸಿಕೊಂಡು ಈಗ ಭಗವಾನ್ ಶಂಕರ್ ಹೇಳ್ತಾ ಇದ್ದಾರೆ, ಅಪ್ಪ ನಿಂದೆಲ್ಲ ಉಪನ್ಯಾಸ ಮುಗೀತಾ, ನಿನ್ನ ಆಕ್ಷೇಪಣೆ ಮುಗೀತಾ? ಹೌದು ಸ್ವಾಮಿ. ಸಾರಾಂಶವೇನು? ಅಧ್ಯಾಸವೇ ಆಗಿಲ್ಲ. ಸರಿ, ಈಗ ನಾವು ಅಧ್ಯಾಸವಾಗಿದೆ, ಅಧ್ಯಾಸವು ಇದೆ, ಅಧ್ಯಾಸವಿದೆ ಎನ್ನುವುದೇ ಗೊತ್ತಿಲ್ಲ. ಅಧ್ಯಾಸಸ್ಯ ಸದ್ಭಾವ ಅಧ್ಯಾಸ ಸದ್ಭಾವ ತಸ್ಯ ಅಧ್ಯಾಸ ಸದ್ಭಾವಸ್ಯ ಪ್ರದರ್ಶನಂ ಅಧ್ಯಾಸ ಸದ್ಭಾವ ಪ್ರದರ್ಶನಂ ತದರ್ಥಂ ಗ್ರಂಥಸ್ಯ ಅವತಾರ. ಅಪ್ಪ ಶಾಂತವಾಗಿ ಕೇಳು.
ಬಯಾಸನ್ ಬಿಟ್ಬೇಡ. ಅಧ್ಯಾಸವೂ ಇದೆ, ಅವಿದ್ಯೆಯೂ ಇದೆ. ಎಲ್ಲರಿಗೂ ಅವಿದ್ಯೆ ಇದೆ ಎನ್ನುವುದನ್ನ ತೋರಿಸಿಕೊಡುವುದಕ್ಕಾಗಿ ಭಗವಾನ್ ಶಂಕರರು ಈ ಮುಂದಿನ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಅಥ ಈಗ ಸಮಾಧಾನಂ ವಕ್ತುಂ, ಆಕ್ಷೇಪ ಸಮಾಧಾನ, ಪ್ರಶ್ನೆ ಉತ್ತರ, ಸಂಶಯ ಪರಿಹಾರ. ಈ ಆಕ್ಷೇಪಣೆಗಳಿಗೆ ಸಮಾಧಾನವನ್ನ ವಕ್ತುಂ ಹೇಳುವುದಕ್ಕೆ ಆರಭತೆ ಕಹ ಭಗವಾನ್ ಪೂಜ್ಯಪಾದ ಶಂಕರ ಉಚ್ಯತೆ ಹೇಳ್ತೇವೆ. ಅಯಂ ಭಾವ, ಪೂಜ್ಯ ಸದ್ಗುರುಗಳು ಇದು ಮುಂದೆ ವಿವರಿಸ್ತಾರೆ. ಪ್ರಾರಂಭದಲ್ಲಿಯೇ ಇಷ್ಟು ತಾತ್ಪರ್ಯ. ಭಗವಾನ್ ಶಂಕರರು ಇಲ್ಲಿ ಕೊಡುತ್ತಿರುವಂತ ಸಮಾಧಾನ ವಾಕ್ಯಕ್ಕೆ ಇಷ್ಟು ತಾತ್ಪರ್ಯ ಯಾವುದು? ನ ತಾವತ್ ಅಧ್ಯಾಸ ಸದ್ಭಾವೇ ಶಂಕಾ ಸಮನ್ವಿಷತಿ. ನ ತಾವತ್ ಮೊಟ್ಟ ಮೊದಲಿಗೆ ಅಧ್ಯಾಸ ಸದ್ಭಾವೇ, ಅಧ್ಯಾಸವು ಇದೆ ಎನ್ನುವ ವಿಷಯದಲ್ಲಿ ಶಂಕಾ ಸಂಶಯವು ಸಂದೇಹವು ನ ಸಮನ್ವಿಷತಿ ಹೇಳುವುದಿಲ್ಲ. ಸಮನ್ವಿಷತಿ ಅಂದ್ರೆ ಕಾಣುತ್ತದೆ, ಹೇಳ್ತಾ ಇದೆ. ಅಧ್ಯಾಸವಿದೆ ಎನ್ನುವ ವಿಷಯದಲ್ಲಿ ಸಂಶಯವೇ ಇಲ್ಲ. ಅಧ್ಯಾಸವಿದೆ ಎನ್ನುವಂತಹದ್ದು ಎಲ್ಲರ ಅನುಭವದಲ್ಲಿದೆ ಅಂತ ತೋರಿಸ್ತಾ ಇದ್ದಾನೆ. ತಾಮತೆ ಮೊಟ್ಟ ಮೊದಲಿಗೆ ಅಧ್ಯಾಸ ಸದ್ಭಾವೇ ಶಂಕಾ ಸಂಶಯ ನೈವ ಉದೇತಿ. ಸಂಶಯಕ್ಕೆ ಅವಕಾಶವಿಲ್ಲ. ಯಾವ ವಿಷಯದಲ್ಲಿ? ಅಧ್ಯಾಸವಿದೆಯೋ ಇಲ್ಲವೋ ಅಂತಿಲ್ಲ, ಅಧ್ಯಾಸವಿದೆ. ಯಾಕೆ? ತಸ್ಯ ಅಧ್ಯಾಸಸ್ಯ ಸರ್ವವಿಧ ವ್ಯವಹಾರ ವ್ಯಾಪಕತ್ವೇನ ದೃಶ್ಯಮಾನತ್ವಾತ್. ಏನ್ ಮುದ್ದಾಗಿ ಬರೀತಾರೆ ಗುರುಗಳು. ತಸ್ಯ ಅಧ್ಯಾಸಸ್ಯ, ಆ ಅಧ್ಯಾಸವು ಸರ್ವವಿಧ ವ್ಯವಹಾರ, ಎಲ್ಲಾ ರೀತಿಯ ವ್ಯವಹಾರಗಳನ್ನು ವ್ಯಾಪಿಸಿದೆ ಎನ್ನುವಂತಹದ್ದು ದೃಶ್ಯಮಾನತ್ವ ಕಾಣ್ತಾ ಇದೆ. ಒಬ್ಬ ಸನ್ಯಾಸಿ ಬಂದ್ಬಿಟ್ಟು, ಆತ ಸನ್ಯಾಸಿ ಬದರಿಯಲ್ಲಿ ವಾಸವಾಗಿದ್ದ ಅಥವಾ ಕೇದಾರದಲ್ಲಿ 20 ವರ್ಷದಿಂದ ವಾಸವಾಗಿದ್ದಾನೆ. ಆತ ದುಡ್ಡನ್ನೇ ನೋಡಿಲ್ಲ. ಅವನು ಹೇಳ್ತಾನೆ, ಈ ಪ್ರಪಂಚದಲ್ಲಿ ಯಾರಿಗೂ ದುಡ್ಡು ಬೇಕಾಗಿಲ್ಲ. ದುಡ್ಡನ್ನ ಬಯಸುವಂತಹ ಜನ ಒಬ್ರು ಇಲ್ಲ ಅಂತ ಅವನು. ಯಾಕೆ? ಅವನಿಗೆ ಗೊತ್ತಿಲ್ಲ. ಅವನು ದುಡ್ಡು ಮುಖವನ್ನೇ ನೋಡಿಲ್ಲ. ಯಾರೂ ಕೂಡ ಹೆಣ್ಣನ್ನ ನೋಡಿ ಮೋಹಿತರಾಗುವುದಿಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಯಾರೂ ಕೂಡ ಜಮೀನ್ ಬೇಕೋ, ಮನೆ ಬೇಕೋ, ಮಠ ಬೇಕು ಅಂತ ಇಷ್ಟಪಡುವಂತಹ ಜನಗಳೇ ಇಲ್ಲ. ಈ ಭೂಮಿಯ ಮೇಲಿರುವ ಎಲ್ಲ ಜನಗಳು ಕೂಡ ವೈರಾಜ್ಯ ಚಕ್ರವರ್ತಿಗಳು ಅಂತ ಅವನು ಹೇಳಿದರೆ ಅದು ತಪ್ಪು. ಈ ಬೆಂಗಳೂರನ್ನ ನೋಡಿದ್ರೆ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್. ಅಪ್ಪ ಪೂರ್ವ ಪಕ್ಷಿ, ನಿನಗೆ ಗೊತ್ತಿಲ್ಲ ಏನು? ಅಧ್ಯಾಸದ ದರ್ಬಾರ್ ನಾವ್ ಹೇಳ್ತಾ ಇದ್ದೇವೆ. ಅಧ್ಯಾಸವಿದೆ ಎನ್ನುವ ವಿಷಯದಲ್ಲಿ ಸಂಶಯವೇ ಇಲ್ಲ. ಶಂಕರರ ಮಾತು. ಜ್ಞಾನಿ ಪುಂಗವರಾದ ಜೀವನ್ಮುಕ್ತ ವರಿಷ್ಠರಾದ ಶಂಕರಾಚಾರ್ಯರ ಮಾತು. ತಸ್ಯ ಧ್ಯಾಸವು ಸರ್ವವಿಧ ವ್ಯವಹಾರ ವ್ಯಾಪಕ. ಏನೇನು ವ್ಯವಹಾರ ಮಾಡ, ಅಡಿಗೆ ಮಾಡುವ ವ್ಯವಹಾರ, ಪಾತ್ರೆ ತೊಳೆಯುವ ವ್ಯವಹಾರ, ಅಂಗಡಿ ಹೋಗುವ ವ್ಯವಹಾರ, ಮನೆ ಕಟ್ಟುವ ವ್ಯವಹಾರ, ಸಿನಿಮಾದಲ್ಲಿ ಆಕ್ಟ್ ಮಾಡುವ ವ್ಯವಹಾರ, ವೇದಾಂತ ಪ್ರವಚನ ಮಾಡುವ ವ್ಯವಹಾರ, ಎಷ್ಟು ವ್ಯವಹಾರ ಇದೆ? ಕೋಟಿ ಕೋಟಿ ತರ ಇದೆ. ಸರ್ವ ವ್ಯವಹಾರ, ಸರ್ವವಿಧ ವ್ಯವಹಾರ. ಅಮೆರಿಕಾದಲ್ಲಿ ಏನೋ ಕೆಲಸ ಮಾಡ್ತಾರೆ, ಲಂಡನ್ ನಲ್ಲಿ ಇನ್ನೇನೋ ಕೆಲಸ ಮಾಡ್ತಾರೆ. ಎಲ್ಲ ವ್ಯವಹಾರಗಳು ಅಧ್ಯಾಸ ಪುರಸ್ಸರವಾಗಿವೆ. ಎಲ್ಲಾ ವಿಧವಾಗಿರುವ ವ್ಯವಹಾರಗಳನ್ನು ವ್ಯಾಪಕತ್ವೇನ,
ವ್ಯಾಪಿಸಿ ಬಿಟ್ಟಿದೆ. ಹೇಗೆ ಆಕಾಶ ಎಲ್ಲವನ್ನೂ ವ್ಯಾಪಿಸಿದೆಯೋ ಅದೇ ರೀತಿಯಲ್ಲಿ ಮಾನವರು ಮಾಡುತ್ತಿರುವ ಎಲ್ಲ ವ್ಯವಹಾರಗಳನ್ನು ವ್ಯಾಪಿಸಿದೆ. ಯಾವುದು? ಅಧ್ಯಾಸ ಎಂದು ವ್ಯಾಪಕತ್ವೇನ ವ್ಯಾಪಿಸಿದೆ ಎಂದು ದೃಶ್ಯಮಾನತ್ವ ಕಾಣ್ತಾ ಇದೆ. ಜ್ಞಾನಿಗಳ ಕಣ್ಣಿಗೆ ಅಧ್ಯಾಸವು ಎಲ್ಲಾ ವಿಧ ವ್ಯವಹಾರಗಳನ್ನು ವ್ಯಾಪಿಸಿರುವಂತ ಕಾಣಿಸ್ತಾ ಇದೆ. ಅಜ್ಞಾನಿಗಳಿಗೆ ಕಾಣಿಸ್ತಾ ಇಲ್ಲ. ನೋಡಿ ಹೇಗೆ ಮಜಾ ಇದೆ. ಯಾಕೆ ಕಾಣಿಸ್ತಾ ಇಲ್ಲ? ವಿಚಾರ ಮಾಡಿಲ್ಲ. ಎಲ್ಲ ಮಾನವರಿಗೆ ಇವತ್ತು ನೋಡಿ ಬಹಳ ಸಂಕಟವಾಗುತ್ತೆ ನನಗೆ. ಇವತ್ತು ಒಬ್ಬ ತಂದೆಗೆ ಒಂದ್ ಮಗ ಹುಡ್ತ, ಅಜ್ಜ ಅಜ್ಜಿ ಇದ್ದಾರೆ. ಅಜ್ಜ ಅಜ್ಜಿ ಮನಸ್ಸಿನಲ್ಲಿ, ಆ ತಂದೆ ತಾಯಿ ಮನಸ್ಸಿನಲ್ಲಿ ಮಗು ಹುಟ್ಟಿದೆಯಲ್ಲ, ಅವನನ್ನ ಅಮೆರಿಕ ಕಳಿಸಿ ಅಲ್ಲಿ MS ಮಾಡಿಸ್ಬೇಕು ಅಂತ ಕಲ್ಪನೆ. ಇನ್ನು ಮಗುವಿಗೆ 1 ತಿಂಗಳಾಗಿದೆ. ಕೈ ತುಂಬಾ ಸಂಪಾದನೆ ಮಾಡಬೇಕು, ದೊಡ್ಡ ಬಂಗ್ಲೆ ಕಟ್ಕೊಳ್ಬೇಕು. ಇದು ಅಧ್ಯಾಸವಲ್ವೇ? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಸರ್ವವಿಧ ವ್ಯವಹಾರ, ಎಲ್ಲಾ ರೀತಿಯ ವ್ಯವಹಾರಗಳನ್ನು ವ್ಯಾಪಕತ್ವೇನ ವ್ಯಾಪಿಸಿದೆ ಎನ್ನುವಂತಹದ್ದು ದೃಶ್ಯಮಾನತ್ವ ಕಾಣ್ತಾ ಇದೆ. ಯಾರು ಒಬ್ಬರಾದ್ರೂ ಕೂಡ ಮೊಮ್ಮಗ ಹುಟ್ಟಿದಾಗ ನಮ್ಮ ಮೊಮ್ಮಗ ಸುಬ್ರಾಯ ಶರ್ಮಾಜಿಯಂತೆ ವೇದಾಂತಿಯಾಗಬೇಕು, ನಮ್ಮ ಮೊಮ್ಮಗ ಶಂಕರಾಚಾರ್ಯರಂತೆ ಸನ್ಯಾಸಿಯಾಗಿ ಬ್ರಹ್ಮಜ್ಞಾನಿಯಾಗಬೇಕು, ನಮ್ಮ ಮೊಮ್ಮಗ ನಿಜವಾಗಿ ವೈರಾಗ್ಯ ಚಕ್ರವರ್ತಿಯಾಗಿ ಬ್ರಹ್ಮಜ್ಞಾನಿಯಾಗಿ ರಮಣ ಮಹರ್ಷಿಗಳನ್ನು ಆಗಬೇಕು ಅಂತ ಯಾರಿಗಾದ್ರೂ ಇದೆಯಾ? ಖಂಡಿತ ಇಲ್ಲ. ನಾಯನ್ ಹೇಳ್ತಾ ಇಲ್ಲ. ಎಲ್ಲರ ಮನಸ್ಸಿನಲ್ಲೂ ಹೆಣ್ಣು ಹೊಣ್ಣು ಹೌದಾ? ಗೊತ್ತಿಲ್ಲ ಅವರಿಗೆ. ನೋಡಿ, ಶಂಕರಾಚಾರ್ಯರವರ ಪ್ರತಿಜ್ಞಾ ವಾಕ್ಯಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸುಗಮ ವ್ಯಾಖ್ಯಾನ. ತಸ್ಯ ಅಧ್ಯಾಸಸ್ಯ ಸರ್ವವಿಧ ವ್ಯವಹಾರ ವ್ಯಾಪಕತ್ವೇನ ದೃಶ್ಯಮಾನತ್ವಾತ್ ಸಹ ಅಧ್ಯಾಸಃ ಸರ್ವವಿಧ ವ್ಯವಹಾರ ವ್ಯಾಪಕಃ ಇತಿ ದೃಶ್ಯಮಾನತ್ವ ಕಾಣ್ತಾ ಇದೆ. ಜ್ಞಾನಿಗಳ ಕಣ್ಣಿಗೆ ಕಾಣಿಸ್ತಾ ಇದೆ, ಅಜ್ಞಾನಿಗಳ ಕಣ್ಣಿಗೆ ಕಾಣಿಸ್ತಾ ಇದೆ. ಇಷ್ಟೇ ಸ್ವಾರಸ್ಯ. ಜ್ಞಾನಿಗಳ ಕಣ್ಣಿಗೆ ಈ ಪ್ರಪಂಚವೆಲ್ಲ ಬ್ರಹ್ಮಮಯವ ಕಾಣಿಸ್ತಾ ಇದೆ. ಸರ್ವಂ ಬ್ರಹ್ಮಮಯಂ ರೇ ಸರ್ವಂ ಬ್ರಹ್ಮಮಯಂ, ಎಲ್ಲವೂ ಬ್ರಹ್ಮ. ಈ ಕನ್ನಡಕವು ಬ್ರಹ್ಮ, ಮೊಬೈಲು ಬ್ರಹ್ಮ, ಹಾವು ಬ್ರಹ್ಮ, ಜಿಲ್ಲೆನೂ ಬ್ರಹ್ಮ, ಸೊಳ್ಳೆಯು ಬ್ರಹ್ಮ, ಬಾಳೆಹಣ್ಣು ಬ್ರಹ್ಮ, ತಿನ್ನುವವನು ಬ್ರಹ್ಮ, ಹಲ್ಲು ಬ್ರಹ್ಮ. ನಮಗೆ ಅರ್ಥ ಅಲ್ಲ. ನಾವೇನ್ ಮಾಡ್ತೀವಿ? ಎಲ್ಲವನ್ನೂ ಕೂಡ ನಾಮರೂಪ ದೃಷ್ಟಿಯಿಂದಲೇ ನೋಡ್ತೀವಿ. ಇದು ಸಾಧ್ಯವೇ? ನಮ್ಮೊಂದು ಉದಾಹರಣೆ. ಒಳ್ಳೆ ದೇವಸ್ಥಾನ, ಅದ್ಭುತವಾದ ದೇವಸ್ಥಾನ, ಕಲ್ಲಿನಿಂದ ಕಟ್ಟಿದ್ದಾರೆ. ವಿಗ್ರಹ, ಕಲ್ಲಿನ ವಿಗ್ರಹ, ಸುಂದರವಾಗಿರುವ ದೇವರು, ಮುದ್ದಾದ ದೇವರು, ಶ್ರೀಕೃಷ್ಣ ದೇವರು. ಕೃಷ್ಣನ ಪಕ್ಕದಲ್ಲಿ ರಾಧಾ ರುಕ್ಮಿಣಿ ಇದ್ದಾರೆ, ವಾಸುದೇವ ದೇವಿಕೇರಿ ಇದ್ದ ದೇವಸ್ಥಾನ. ಅಲ್ಲಿ ಹೋದ್ರೆ ಎಲ್ಲರಿಗೂ ತುಂಬಾ ಸಂತೋಷವಾಗುತ್ತೆ. ಆದರೆ ಆ ಶಿಲ್ಪಿ ಬಂದಿಯಾನೆ, ಕೃಷ್ಣ ವಿಗ್ರಹವನ್ನ ಕಳೆದಂತ ಶಿಲ್ಪಿ. ಅವನ ಕಣ್ಣಿಗೆ ಎಲ್ಲವೂ ಕಲ್ಲು ಕಲ್ಲು ಕಲ್ಲು. ಕೃಷ್ಣನ ಕಣ್ಣು ಕಲ್ಲು, ಕೃಷ್ಣನ ಕೈ ಕಲ್ಲು, ಕೃಷ್ಣನ ಕೈಯಲ್ಲಿರುವಂತ ಮುರಳಿ ಕಲ್ಲು. ಅವನ ಕಣ್ಣಿಗೆ ಎಲ್ಲವೂ ಕಣ್ಣು. ಭಕ್ತರ ಕಣ್ಣಿಗೆ ಕೃಷ್ಣ. ಒಂದರ್ಥದಲ್ಲಿ ಭಕ್ತರಿಗೆ ಭಾವನೆ ಇಲ್ಲ, ವಸ್ತು ತಂತ್ರಜ್ಞಾನವಿಲ್ಲ. ಇದು ತುಂಬಾ ತುಂಬಾ ಆಳವಾದ ವಿಚಾರ. ಅಧ್ಯಾಸವು ಈ ಪ್ರಪಂಚದಲ್ಲಿರುವ ಎಲ್ಲ ವಿಧವಾದ ವ್ಯವಹಾರಗಳನ್ನು ವ್ಯಾಪಿಸಿ ಬಿಟ್ಟಿದೆ. ಅಧ್ಯಾಸವಿಲ್ಲದ ವ್ಯವಹಾರಗಳೇ ಇಲ್ಲ. ನೋ ಅಧ್ಯಾಸ
ನೋ ವ್ಯವಹಾರ. ಎನಿ ವ್ಯವಹಾರ ಇಟ್ ಈಸ್ ಎಂಗೇಜ್ ಬೈ, ಕಾಟ್ ಬೈ, ಸೀಲ್ಡ್ ಬೈ ಅಧ್ಯಾಸ. ಅದನ್ನು ತೋರಿಸ್ಬೇಕು ಇವಾಗ. ಅತ್ರ ಆಕ್ಷೇಪ್ತ ತಾವತ್ ಪ್ರಮಾಣಾನ ನಿರೂಪಣೇನ ಪ್ರಮಾತು ಸ್ವರೂಪ ನಿರೂಪಣೇನ ಚ ಪ್ರಮಾಣಾನ ಅವಿದ್ಯಾವದ್ವಿಷಯತ್ವಂ ನಾಸ್ತಿ ಇತ್ಯುಕ್ತಂ. ಬಾ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಹಾತ್ಮರು ಸ್ವಾಮಿ, ಜ್ಞಾನಿ ಪುಂಗವರು, ಬಹಳ ಬಹಳ ದೊಡ್ಡ ಜ್ಞಾನಿ ಪುಂಗವರು. ನಾ ತಮಾಷೆ ಹೇಳ್ತಾ ಇರ್ತೇನೆ, 20ನೇ ಶತಮಾನದಲ್ಲಿ ಭಾರತಾಂಬೆ ಕಂಡಂತ ಅನೇಕ ಜನ ಜ್ಞಾನಿಗಳಿದ್ದ ಸಂತೋಷ. ನನಗೆ ತಿಳಿದಿರುವಂತೆ ಇಬ್ಬರು ಬ್ರಹ್ಮಜ್ಞಾನಿಗಳು, ಒಬ್ಬರು ರಮಣ ಮಹರ್ಷಿಗಳು, ಮತ್ತೊಬ್ಬರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಇಬ್ಬರು ಒಂದೇ ತೂಕ, ಏನು ವ್ಯತ್ಯಾಸವಿಲ್ಲ. ನನ್ನ ಅಭಿಪ್ರಾಯದಲ್ಲಿ, ನನ್ನ ಭ್ರಮೆಯಿಂದ, ಭ್ರಮೆ ಅಂತ ಹೇಳಿ ನನ್ನ ಪರಿಚ್ಛಿನ್ನ ದೃಷ್ಟಿಯಲ್ಲಿ ಭಗವಾನ್ ರಮಣ ಮಹರ್ಷಿಗಳಿಗಿಂತಲೂ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಇನ್ನೂ ದೊಡ್ಡ ಬ್ರಹ್ಮಜ್ಞಾನಿಗಳು. ಕಂಪೇರ್ ಮಾಡಾರು ಬ್ರಹ್ಮಜ್ಞಾನದಲ್ಲಿ, ನೋ ಕಂಪ್ಯಾರಿಸನ್. ನನ್ನ ಭ್ರಮೆ ಅಂತ ಹೇಳ್ತಾ ಇದ್ದೆ. ನನ್ನ ದೃಷ್ಟಿ ಆಗಿದೆ ಅಂದ್ರೆ, ರಮಣ ಮಹರ್ಷಿಗಳು ಅವರ ಪಕ್ಕದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಇಬ್ಬರು ಬರ್ತಾ ಇದ್ರೆ, ನನ್ನ ಮೊಟ್ಟ ಮೊದಲನೇ ನಮಸ್ಕಾರವನ್ನ ನನ್ನ ಪರಮ ಪೂಜ್ಯ ಪರಮ ಪ್ರೀತಿಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಆಮೇಲೆ ರಮಣ ಮಹರ್ಷಿ ನಮಸ್ಕಾರ ಮಾಡ್ತೇವೆ. ಇದನ್ನ ರಮಣ ಮಹರ್ಷಿಗಳು ಒಪ್ಕೊಳ್ತಾರೆ. ಹೌದಪ್ಪ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಜ್ಞಾನಿ ಪುಂಗವರಾಗಿ, ಯತಿವರೇಣ್ಯರಾಗಿ, ಜೀವನ್ಮುಕ್ತರಾಗಿ ಅಷ್ಟಕ್ಕೆ ನಿಲ್ಲದೆ ಶಾಸ್ತ್ರ ಪಾಂಡಿತ್ಯವನ್ನೂ ಉಳ್ಳವರಾಗಿದ್ದರು. ಯಾವ ಶಾಸ್ತ್ರ ಬೇಕು ನಿಮಗೆ? ತರ್ಕಶಾಸ್ತ್ರವೋ, ಮೀಮಾಂಸಾ ಶಾಸ್ತ್ರವೋ, ವ್ಯಾಕರಣ ಶಾಸ್ತ್ರವೋ, ಗಣಿತ ಶಾಸ್ತ್ರವೋ, ಟ್ರಿಗ್ನಾಮಿಟ್ರಿ, ಆಲ್ಜೀಬ್ರಾ, ಮ್ಯಾಥಮ್ಯಾಟಿಕ್ಸ್, ಇಂಗ್ಲಿಷ್ ವ್ಯಾಕರಣ, ಶಾಂಕರ ಭಾಷ್ಯ ಎಲ್ಲವನ್ನೂ ಉಳ್ಳವರಾಗಿ ಅವರವರ ಮಟ್ಟಕ್ಕೆ ಅರ್ಥವಾಗುವಂತೆ ಗ್ರಂಥಗಳನ್ನ ಬರೆದು 300 ಗ್ರಂಥಗಳನ್ನ ಬರೆದು ಇಡೀ ಮುಮುಕ್ಷು ಪ್ರಪಂಚವನ್ನ ಕೃತಗತ್ಯರನ್ನಾಗಿ ಮಾಡಿದ ಮಹಾತ್ಮರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಭಗವಾನ್ ರಮಣ ಮಹರ್ಷಿಗಳು ದಕ್ಷಿಣಾಮೂರ್ತಿ ಸ್ವರೂಪರಾಗಿ ಮೌನದಿಂದ ಉಪದೇಶ ಮಾಡಿದ ಮಹಾತ್ಮ ಇಬ್ಬರು ಒಂದೇ. ಅತ್ರ ಇಲ್ಲಿ ಆಕ್ಷೇಪಿತ್ರ ನೋಡಿ, ಆಕ್ಷೇಪಿತ ಪ್ರಥಮ ವಿಭಕ್ತಿ, ಆಕ್ಷೇಪಿತ್ರ ತೃತೀಯ ವಿಭಕ್ತಿ, ಗಂತ ಪ್ರಥಮ ವಿಭಕ್ತಿ, ಗಂತ್ರ ಆಕ್ಷಿಪತಿ ಇತ್ಯಾಕ್ಷೇಪ್ತ, ಆಕ್ಷೇಪ್ತ, ಆಕ್ಷೇಪ್ತಾರೌ, ಆಕ್ಷೇಪ್ತಾರ, ಆಕ್ಷೇಪ್ತಾರಂ, ಆಕ್ಷೇಪ್ತಾರೌ, ಆಕ್ಷೇಪ್ತಾರ, ಆಕ್ಷೇಪ್ತ್ರ, ಆಕ್ಷೇಪ್ತೃಭ್ಯಾಂ, ಆಕ್ಷೇಪ್ತೃಭಿ. ಏನ್ ಚೆನ್ನಾಗಿದೆ ಇಲ್ಲಿ. ಆಕ್ಷೇಪ್ತ, ಆಕ್ಷೇಪ ಮಾಡುತ್ತಿರುವವನಿಂದ, ಪೂರ್ವ ಪಕ್ಷಿಯಿಂದ ತಾವತ್ತು ಮೊಟ್ಟ ಮೊದಲಿಗೆ ಏನ್ ಹೇಳಲ್ಪಟ್ಟಿದೆ ಅಂದ್ರೆ, ಪ್ರಮಾಣಗಳನ್ನ ನಿರೂಪಣೆ ಮಾಡುವುದರಿಂದ, ಪ್ರಮಾಣ ಅಂದ್ರೇನು, ಹೇಗೆ ಬಂತು, ಅವುಗಳ ವ್ಯಾಪಾರವೇನು, ಕಾರ್ಯವೇನು, ಇದನ್ನ ನಿರೂಪಣೆ ಮಾಡುವುದರಿಂದಲಾಗಲಿ ಪ್ರಮಾತ ಸ್ವರೂಪ ನಿರೂಪಣೆನವ. ಇನ್ನು ಪ್ರಮಾತವೇ ಸ್ವರೂಪ. ಪ್ರಮಾತು ಅಂದ್ರೇನು, ಪ್ರಮಾತೃತ್ವ ಹೇಗೆ ಬಂತು, ಪ್ರಮಾತೃತ್ವಕ್ಕೆ ಕಾರಣ ಯಾವುದು ಎಂದು ವಿಚಾರ ಮಾಡುವುದರಿಂದಲಾಗಲಿ ಪ್ರಮಾಣಗಳನ್ನ ಅವಿದ್ಯಾವದ್ ವಿಷಯತ್ವ ಎಂದು ಹೇಳಲು ನಾಸ್ತಿ, ಸಾಧ್ಯವಿಲ್ಲ ಅಂತ ಹೇಳ. ನನ್ನ ಮಾತು ಹೇಳ್ತೇನೆ. ಪ್ರಮಾಣಗಳನ್ನ ನಿರೂಪಣೆ ಮಾಡುವುದರಿಂದ ಪ್ರಮಾಣಗಳು ಅವಿದ್ಯಾವದ್ ವಿಷಯತ್ವ ಎನ್ನುವುದು ಸಿದ್ಧವಾಗುವುದಿಲ್ಲ. ಪ್ರಮಾತೃವನ್ನ ನಿರ್ಣಯ ಮಾಡುವುದರಿಂದ ಪ್ರಮಾತೃವಿನ ಸ್ವರೂಪವನ್ನ ವಿಚಾರ ಮಾಡಿ ನಿರ್ಣಯ ಮಾಡುವುದರಿಂದಲೂ ಪ್ರಮಾಣಗಳೆಲ್ಲವೂ ಕೂಡ ಅವಿದ್ಯಾವಂತರ ವಿಷಯ ಎಂದು ಸಿದ್ಧವಾಗುವುದಿಲ್ಲ.
ಅಂತ ಪೂರ್ವ ಪಕ್ಷಿ ಹೇಳ. ಎಷ್ಟು ಜನ ಬರೀತ ನೋಡಿ. ಶಾಂಕರ ಬ್ರಹ್ಮಸೂತ್ರ ಭಾಷ್ಯ ಒಂದು ಕಡೆಯಾದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಸುಗಮ ವ್ಯಾಖ್ಯ ಮತ್ತೊಂದು ಎರಡು ಪ್ಯಾರಲ್ಲೇ ಹೋಗ್ತಾ ಇದೆ. ಆ ವಾಕ್ಯ ರಚನಾ, ಭಾಷಾ ಶೈಲಿ, ಭಾಷಾ ಗಾಂಭೀರ್ಯ, ಅದರಲ್ಲಿರುವಂತ ವಿದ್ವತ್ತ ಪೂರ್ಣತೆ, ಹಬ್ಬ ಒಂದಕ್ಕಿಂತ ಜೋರಾಗಿದೆ. ಏನೋ ಆ ಗುರುಗಳ ಸ್ಮರಣೆ ಮಾಡ್ಕೋತಾ ಇದೆಯವ ಅಷ್ಟೇ ನಮ್ಮ ಪುಣ್ಯ. ಭಗವಾನ್ ರಮಣ ಮಹರ್ಷಿಗಳು, ಭಗವಾನ್ ಶಂಕರರು, ಭಗವಾನ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸಂಯಮಿಗಳು, ಇಂಥ ಮಹಾತ್ಮರನ್ನ ಎದ್ದ ಕೂಡಲೇ ಹೆಸೇಳ್ತಾ ಇದ್ದೀವಲ್ಲ, ಅವ್ರ ಸ್ಮರಣೆ ಮಾಡ್ತಾ ಇದ್ದೀವಲ್ಲ, ಅವರೆಲ್ಲರೂ ಕೂಡ ಪುಣ್ಯ ಶ್ಲೋಕಾ ಸ್ವನಾಮ ಧನ್ಯಾ ಮಹಾತ್ಮನ. ಪ್ರಮಾಣಾನಾಂ ನಿರೂಪಣೇನ ಪ್ರಮಾಣಾನಾಂ ಅವಿದ್ಯಾವದ್ವಿಹಿತ್ವಂ ನಾಸ್ತಿ. ಪ್ರಮಾತ್ರ ಸ್ವರೂಪ ನಿರೂಪಣೇನ ಚ ಪ್ರಮಾಣಾನಾಂ ಅವಿದ್ಯಾವಿಹಿತ್ವಂ ನಾಸ್ತಿ ಇತ್ಯುಕ್ತಂ. ಪ್ರಮಾಣಗಳ ಸ್ವರೂಪವನ್ನ ನಿರ್ಣಯ ಮಾಡಿದ್ದರಿಂದ, ಪ್ರಮಾತುವಿನ ಸ್ವರೂಪವನ್ನ ವಿಚಾರ ಮಾಡಿದ ಮಾತ್ರದಿಂದ ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾವಂತ ವಿಷಯ ಅಂತ ಹೇಳಿದ್ದು ಸರಿಯಲ್ಲ. ಉಭಯತ್ರಾಪಿ ಅಯುಕ್ತಮೇವ ಉಕ್ತಂ ತೇನ. ಚೆನ್ನಾಗಿದೆ. ಇದು ಪೂರ್ವ ಪಕ್ಷಿ ಅಭಿಪ್ರಾಯ. ಗುರು ಹೇಳ್ತಾ ಇದ್ದಾರೆ, ತೇನ ಪೂರ್ವ ಪಕ್ಷಿಣ ತೇನ ಆಕ್ಷೇಪ್ತ್ರ. ಈ ಪೂರ್ವ ಪಕ್ಷಿಯಿಂದ ಉಭಯತ್ರಾಪಿ ಎರಡೂ ಕಡೆಗಳಲ್ಲಿ ಅಯುಕ್ತಮೇವ ಉಕ್ತಂ ಹೇಳಿದ್ದು ಸರಿಯಲ್ಲ. ಪ್ರಮಾಣಗಳನ್ನು ಪರೀಕ್ಷೆ ಮಾಡಿದ್ದರಿಂದ ಪ್ರಮಾತ್ರ ಸ್ವರೂಪವನ್ನ ವಿಚಾರ ಮಾಡಿದ ಮಾತ್ರಕ್ಕೆ ಎಲ್ಲ ಪ್ರಮಾಣಗಳು ಅವಿದ್ಯಾವದ್ವಿಹೀಯತ್ವ ಅಂತ ಹೇಳಿದ್ದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಇದು ಸರಿಯಲ್ಲ. ಪೂರ್ವ ಪಕ್ಷಿಗೆ ಅರ್ಥವಾಗಿಲ್ಲ ಅಂದ್ರು ಗುರುಗಳು. ಉಭಯತ್ರಾಪಿ ಎರಡೂ ಕಡೆಗಳಲ್ಲಿ, ಒಂದು ಪ್ರಮಾಣಗಳ ನಿರೂಪಣ ಮತ್ತೆ ಪ್ರಮಾತ್ರ ಎರಡೂ ಕಡೆಯಲ್ಲಿ ಪೂರ್ವ ಪಕ್ಷಿ ಹೇಳಿದ್ದು ಅಯುಕ್ತಮೇವ ಸರಿಯಲ್ಲ. ಯಾಕೆ? ಪ್ರಮಾಣ ಪ್ರವೃತ್ತಿ ಪರೀಕ್ಷಣೇನ ಪುರುಷ ಪ್ರವೃತ್ತಿ ಪರೀಕ್ಷಣೇನ ಚ ಅವಿದ್ಯಾ ಪರಸ್ತರತ್ವಮೇವ ಸರ್ವೇಷಾಂ ಪ್ರಮಾಣಾನಾಂ ಸೇಸ್ಯತಿ ಇತಿ ವಯಂ ಬ್ರೂಮಃ. ವಯಂ ಬ್ರೂಮಃ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಶಂಕರ ಸ್ವರೂಪಗಳ ನಾವು ಹೇಳ್ತೇವೆ. ನಾವು ಒಂದೇ ಶಂಕರಾಚಾರ್ಯರು, ತಾವೇ ಶಂಕರಾಚಾರ್ಯರ ಆವೇಶವನ್ನು ಹೀಗಂತ ನಾವು ಹೇಳ್ತೇವೆ ಎಂದು. ಏನ್ ಮಜಾ ಸ್ವಾಮಿ, ಹೀಗೆಲ್ಲ ಬರೀಬೇಕಾದ್ರೆ ಸಾಮಾನ್ಯ ಪಂಡಿತರಿಗೆ ಖಂಡಿತ ಸಾಧ್ಯವಿಲ್ಲ. ಪ್ರಮಾಣ ಪ್ರವೃತ್ತಿ ಪರೀಕ್ಷಣೆನ ಪ್ರಮಾಣಗಳು ಹೇಗೆ ಪ್ರವೃತ್ತವಾಗ್ತಾ ಇವೆ, ಪ್ರಮಾಣಗಳ ಸ್ವರೂಪವೇನು ಎನ್ನುವುದನ್ನ ಪರೀಕ್ಷೆ ಮಾಡಿದ್ದರಿಂದ ಚ ಮತ್ತು ಪುರುಷ ಪ್ರವೃತ್ತಿ ಪರೀಕ್ಷಣೆನ ಪುರುಷರು ಹೇಗೆ ವ್ಯವಹಾರದಲ್ಲಿ ಪ್ರವೃತ್ತರಾಗ್ತಾ ಇದ್ದಾರೆ ಎನ್ನುವುದನ್ನ ಪರೀಕ್ಷೆ ಮಾಡುವುದರಿಂದಲೂ ಒಂದು ನಿರ್ಣಯವಾಗ್ತಾ ಇದೆ. ಎರಡೂ ಕೂಡ ಅವಿದ್ಯಾ ಪರಸ್ತರತ್ವಮೇವ. ಅವಿದ್ಯಾ ಪರಸ್ತರವಾಗಿಯೇ ಪ್ರಮಾಣಗಳು ಹೊರಟಿವೆ, ಅವಿದ್ಯಾ ಪರಸ್ತರವಾಗಿಯೇ ಪ್ರಮಾಣಗಳು ಪುರುಷರು ಪ್ರವೃತ್ತಿ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ಸಿದ್ಧವಾಗ್ತಾ ಇದೆ. ಆದ್ದರಿಂದ ಸರ್ವೇಷಾಂ ಪ್ರಮಾಣಾನ ಅವಿದ್ಯಾ ಪರಸ್ತರತ್ವಮೇವ. ಸರ್ವೇಷಾಂ ಪ್ರಮಾಣಾನ ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾ ಪರಸ್ತರವಾಗಿವೆ. ಅವಿದ್ಯಾ ಪರಸ್ತರಾಣಿ ಸರ್ವಾಣಿ ಪ್ರಮಾಣಾನಿ. ಸರ್ವೇಷಾಂ ಪ್ರಮಾಣಾನಾಂ ಅವಿದ್ಯಾ ಪರಸ್ತರತ್ವಮೇವ. ಎಲ್ಲ ಪ್ರಮಾಣಗಳು ಅವಿದ್ಯೆ ಇಟ್ಕೊಂಡೇ ಹೋಗ್ತಿವೆ ಎನ್ನುವುದು ಸೇತ್ಸ್ಯತಿ ಸಿದ್ಧ್ಯತಿ ಸಿದ್ಧಿಸುತ್ತದೆ ಎಂದು ವಯಂ ಬ್ರೂಮಃ ನಾವು ಹೇಳ್ತೇವೆ. ಅಬ್ಬಾ, ಒಂದು ಉದಾಹರಣೆ ಕೊಡ್ತಾನೆ.
ಈಗ ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರನ್ನು ಪರೀಕ್ಷೆ ಮಾಡಿ ನೋಡಿದ್ರೆ ಯಾರೂ ಕೂಡ ಹಣಕ್ಕಾಗಿ ಆಸೆ ಪಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಒಬ್ಬ. ಈ ಉದಾಹರಣೆ ತರಕಾರಿ ವ್ಯಾಪಾರ ಮಾಡ್ತಾರೆ. ಯಾಕೆ? ಜನಗಳಿಗೆ ಒಳ್ಳೆ ತರಕಾರಿ ತಿಂದು ಆರೋಗ್ಯ ಬರಲಿ ಅಂತ. ಹಣ್ಣು ವ್ಯಾಪಾರ ಮಾಡ್ತಾನೆ, ಒಂದ್ ದಿವಸಕ್ಕೆ 1,00,000 ರೂಪಾಯಿ ವ್ಯಾಪಾರ ಮಾಡ್ತಾ ಇಲ್ಲ. ಯಾಕೆ? ಬಾಳೆಹಣ್ಣು ತಿನ್ಲಿ, ಆಪಲ್ ತಿನ್ಲಿ, ಕಿತ್ಲೆ ಹಣ್ಣು ತಿಂದು ಜನಗಳಿಗೆ ಆರೋಗ್ಯ ಬರಲಿ ಅಂತ. ನಮ್ಮ ದೇವಸ್ಥಾನದಲ್ಲಿ ಅರ್ಚಕ ಪೂಜೆ ಮಾಡ್ತಾ ಇದ್ದಾನೆ. ಯಾಕೆ? ಸಂಕಲ್ಪವನ್ನು ಹೇಳಿಸಿ ಎಲ್ಲರಿಗೂ ದೇವರ ಅನುಗ್ರಹವಾಗಿ ಮಾಡ್ತಾರೆ. ಇಲ್ಲೆಲ್ಲ ದುಡ್ಡು ಮುಖ್ಯವಾ? ತರಕಾರಿ ವ್ಯಾಪಾರ ಮಾಡುವವನಿಗೆ ದುಡ್ಡಿನಲ್ಲಿ ಆಸಕ್ತಿ ಇಲ್ಲ. ಹಣ್ಣು ವ್ಯಾಪಾರ ಮಾಡುವವನಿಗೆ ಸಂಪಾದನೆ ಆಸಕ್ತಿ ಇಲ್ಲ. ಇನ್ನು ಹೂವ ವ್ಯಾಪಾರ ಮಾಡ್ತಾನೆ, ಒಂದ್ ದಿವಸಕ್ಕೆ 2,00,000 ವ್ಯಾಪಾರ ಮಾಡ್ತಾ ಇದ್ದಾನೆ. ಅವನಿಗೆ ಆ ದುಡ್ಡಿನಲ್ಲಿ ಆಸಕ್ತಿ ಇಲ್ಲ. ದೇವಸ್ಥಾನದಲ್ಲಿ ಅರ್ಚಕರು ಬಂದ್ ಭಕ್ತರಿಗೆಲ್ಲ ಸಂಕಲ್ಪ ಮಾಡಿಸಿ ಪೂಜೆ ಮಾಡ್ತಾರೆ. ಪಾಪ ಅವರಿಗೂ ಕೂಡ ದುಡ್ಡಿನಲ್ಲಿ ಆಸಕ್ತಿ ಇಲ್ಲ ಅಂತ. ಯಾಕೆ? ಅವ್ರು ಒಳ್ಳೇದಾಗ್ಲಿ ಅಂತ ಆಸಕ್ತಿ. ಬರೀ ಸುಳ್ಳು. ಹಣ್ಣು ವ್ಯಾಪಾರ ಮಾಡುವವರಿಗೂ, ತರಕಾರಿ ವ್ಯಾಪಾರ ಮಾಡುವವರಿಗೂ, ಹೂವಿನ ವ್ಯಾಪಾರ ಮಾಡುವವರಿಗೂ, ದೇವಸ್ಥಾನದಲ್ಲಿ ಅರ್ಚಕರಾಗಿರುವವರಿಗೂ ಕೂಡ ದುಡ್ಡೇ ಮುಖ್ಯ. ನಾವ್ ಹೇಳ್ತಾ ಇದ್ದೀವಿ, ನೀವ್ ಹೇಳ್ತಾ ಇದ್ದೀರಾ ಪಾಪ ತರಕಾರಿ ಮಾಡೋರಿಗೆ ತರಕಾರಿ ತಗೊಂಡು ಹೋಗ್ಬೇಕು ಅಂತ ಆಸೆ ಇದೆಯೇ ಹೊರತು ದುಡ್ಡಿನ ಆಸಕ್ತಿ ಇಲ್ಲ. ತಪ್ಪು. ಏನೇ ಚಿನ್ನ ಬೆಳ್ಳಿ ವ್ಯಾಪಾರವನ್ನೇ ಮಾಡಿ, ವೇದಾಂತ ಬುಕ್ ಹೌಸ್, ವೇದಾಂತ ಗ್ರಂಥಗಳನ್ನೇ ಮಾರಾಟ ಮಾಡಿ, ಅವನೇನ್ ಮನಸ್ಸಿರಲಿ ದುಡ್ಡು ಮುಖ್ಯ. ಸ್ವಾಮಿ 20 ವರ್ಷ ವೇದಾಂತ ಪುಸ್ತಕ ವ್ಯಾಪಾರ ಮಾಡಿದೆ, ಒಂದ್ ಸೈಟ್ ತಗೊಂಡೆ, ಒಂದ್ ಮನೆ ಕಟ್ಟಿಸ್ತೆ, ಸ್ನಾನ ಮಾಡಿಸ್ತೆ. ಯಾವ್ದ್ರಿಂದ? ವೇದಾಂತ ಬುಕ್ ಸೆಲ್ಫ್ ಇಂದ. ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಈ ಪ್ರಮಾಣಗಳ ಸ್ವರೂಪವನ್ನು ಪರೀಕ್ಷೆ ಮಾಡುವುದರಿಂದಲೂ, ಪ್ರಮಾತಗಳ ಪ್ರವೃತ್ತಿಯನ್ನ ಪರೀಕ್ಷೆ ಮಾಡುವುದರಿಂದಲೂ ಸಿದ್ಧವಾಗ್ತಾ ಇದೆ. ಎಲ್ಲ ಪ್ರಮಾಣಗಳು ಅಜ್ಞಾತ ಪುರಸ್ಕರವಾಗಿವೆ. ಗೊತ್ತಿಲ್ಲ. ಬಹಳ ಆಶ್ಚರ್ಯವಾಗುತ್ತೆ. ಈ ಮೊನ್ನೆ ಕುಂಭಮೇಳ ಅಂತ ಆಯ್ತಲ್ಲ, ಅಲ್ಲಿ ತುಂಬಾ ಜನ ಸಾಧು ಸನ್ಯಾಸಿಗಳಿದ್ದವಂತೆ. ಇಷ್ಟೋ ಕಥೆಯನ್ನೆಲ್ಲ ಹೇಳಿದ್ರು. ಸಾಧು ಸನ್ಯಾಸಿಗಳು ಗಡ್ಡ ಬಿಟ್ಕೊಂಡಿರ್ತಾರೆ, ವಿಭೂತಿ ಹಾಕೊಂಡಿರ್ತಾರೆ, ಜಪಮಾಲೆ ಹಾಕೊಂಡಿರ್ತಾರೆ. ಯಾರಾದ್ರೂ ಭಕ್ತರು ಅದನ್ನ ಕರೀತಾರೆ, ಪ್ರಸಾದ ಕೊಡ್ತಾರೆ. ಅವ್ರು ನೋಡ್ತಾ ಇದ್ರೆ ಪಾಪ ಪುಣ್ಯಾತ್ಮ ಎಂಥ ಸಾತ್ವಿಕ ವ್ಯಕ್ತಿ, ಸಾಕ್ಷಾತ್ ರಮಣ ಮಹರ್ಷಿಗಳ ಸಾಕಾರ ಸ್ವರೂಪ, ದುಡ್ಡು ಮುಟ್ಟಿಲ್ಲ ಅಂತಾರೆ. ಯಾರಾದ್ರೂ 10 ರೂಪಾಯಿ ಕೊಟ್ರೆ ಬೇಡ ತಗೊಂಡು ಹೋಗು ಅಂತಾರೆ. ಒಬ್ಬ 50 ರೂಪಾಯಿ ಕೊಟ್ರು ತಗೊಂಡು ದುಡ್ಡು ಮುಟ್ಟಿಲ್ಲ ಅಂತಾನೆ. ಯಾರು 5,000 ರೂಪಾಯಿ ಕೊಟ್ಟರೆ ಅದನ್ನ ಮಾತ್ರ ಹಾಕೊಡ್ತಾರೆ. ಮೋಸ ಅಲ್ವೇ? ದುಡ್ಡು ಬೇಡ ಯಾವ್ದನ್ನು ಬಿಟ್ಟಾಗಿ. ಶಂಕರಾಚಾರ್ಯರ ಮಾತನ್ನು ಕೇಳ್ಬೇಕು ನಾವು, ಯಾರ ಮಾತನ್ನು ಕೇಳಬಾರ್ದು. ಮುಮುಕ್ಷ ಜನಗಳಿಗೆ ಮಾರ್ಗದರ್ಶಕರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಹೊರತು ಉಳಿದ ಯಾರು ಅಲ್ಲ. ನನ್ನ ಅಭಿಪ್ರಾಯ. ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಎಲ್ಲಾ ವ್ಯವಹಾರಗಳು ಕೂಡ ಅಧ್ಯಾಸ ಪುರಸ್ಸರವಾಗಿದೆ ಎನ್ನುವಂತಹದ್ದು ಪ್ರಮಾಣಗಳ ನಿರೂಪಣೆಯಿಂದಲೂ ಪುರುಷರ ಪ್ರವೃತ್ತಿ ಪರೀಕ್ಷೆಯಿಂದಲೂ ಕೂಡ ಸಿದ್ಧವಾಗ್ತಾ ಇದೆ ಎಂದು. ಪ್ರಮಾಣಾನಾಂ ಸರ್ವೇಷಾಂ ಅವಿದ್ಯಾ ಪುರಸ್ಸರತ್ವಮೇವ ಸೇತ್ಪತಿ ನಾವು ಹೇಳುತ್ತೇವೆ ಮುಂದಿನ ಭಾಗದಲ್ಲಿ. ತಥಾಚ ಅನವಸರ ದುಷ್ಟ ಅಯಂ ಉಪಾಲಂಬ ಇತಿ. ಇಲ್ಲಿ ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅನ್ಕೋತೇನೆ. ಉಪಾಲಂಬ ಇತಿ ಬಿದ್ದಿದೆ, ಉಪಾಲಂಬ ಮಹಾಪ್ರಾಣ. ಆದ್ದರಿಂದ ಅನವಸರ ದುಷ್ಟ ಅಯಂ ಉಪಾಲಂಬ. ಉಪಾಲಂಬ ಅಂದ್ರೆ ಆಕ್ಷೇಪಣೆ, ಬೈಯುವುದು. ನೀವು ತಿರಸ್ಕಾರ ಮಾಡ್ತಾ ಇದ್ದೀರಾ. ಏನಂತ? ಇದು ನೀವ್ ಹೇಳ್ತಾ ಇರೋ ಸರಿಯಲ್ಲ, ಎಲ್ಲಾ ಪ್ರಮಾಣ ವ್ಯವಹಾರಗಳು ಅವಿದ್ಯಾ ಪುರಸ್ಸರವಾಗಿವೆ ಅಂತ ಹೇಳಿದ್ದು ತಪ್ಪಾಯ್ತು ಅಂತ ನಿಂದೆ ಮಾಡ್ತಾ ಇದ್ದೀರಲ್ಲ. ಅಯಂ ಉಪಾಲಂಬ, ಇಯಂ ನಿಂದ, ಈ ನಿಂದೆಯು ಅನವಸರ ದುಷ್ಟ, ಸರಿಯಾಗಿಲ್ಲ. ಈ ಸಂದರ್ಭದಲ್ಲಿ ದುಷ್ಟ ನಿಲ್ಲುವಂತಹದ್ದಲ್ಲ. ನಿಮ್ಮ ಆಕ್ಷೇಪಣೆ ಸರಿಯಲ್ಲ.
ಈ ಪ್ರಪಂಚದಲ್ಲಿರುವ ಯಾವ ಸನ್ಯಾಸಿಗಳಿಗೂ ದುಡ್ಡು ಬೇಕಾಗಿಲ್ಲ ಅಂತ ಹೇಳಿದ್ದು ತಪ್ಪು. ಎಲ್ಲಾ ಸನ್ಯಾಸಿಗಳಿಗೂ ಹೊರೆ, ಎಲ್ಲಾ ಶ್ರೀಮಂತರಿಗೂ ಹೊರೆ. ಒಬ್ಬ ಶ್ರೀಮಂತ, ಅವನತ್ತ 10 ಲಕ್ಷ ಕೋಟಿ ಇದೆ, ಇನ್ನೂ ಬೇಕಾಗುತ್ತೆ. ಒಬ್ಬ ಸನ್ಯಾಸಿ 50 ರೂಪಾಯಿ ಇದೆ, ಅವನಿಗೂ ಬೇಕು. ಹಣವನ್ನ ಬೇಡವೆಂದು ಕಸದಂತೆ ತಿರಸ್ಕಾರ ಮಾಡಿರುವ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾಕೆ? ಅಷ್ಟು ಮಹತ್ವ ಇದೆ. ಅದೇ ರೀತಿಯಲ್ಲಿ ಆತ್ಮಜ್ಞಾನವನ್ನ, ಬ್ರಹ್ಮವಿದ್ಯೆಯನ್ನ ಎಲ್ಲರೂ ಸಂಪಾದನೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಂತಹ ವಿಚಾರವನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವರ 75ನೇ ವಯಸ್ಸಿನಲ್ಲಿ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಸರ್. ಪಾಪ ಈ ಪುಸ್ತಕ ಎಲ್ಲೋ ಮೂಲೆ ಬಿದ್ದಿತ್ತು. ಸುಗಮ ವ್ಯಾಖ್ಯಾನ ಓದೋರೇ ಇತ್ತಿಲ್ಲ. ಸುಗಮ ವ್ಯಾಖ್ಯಾನವನ್ನು, ಕ್ಲೇಶಾಪಹಾರಣಿ ವ್ಯಾಖ್ಯಾನವನ್ನು ಓದುವಂತ ಜಿಜ್ಞಾಸುಗಳು ಇಲ್ಲ, ಮುಮುಕ್ಷುಗಳು ಇಲ್ಲ, ಪಂಡಿತಂತೂ ಮುಟ್ಟಲೇ ಇಲ್ಲ. ಈ ಎರಡೂ ಗ್ರಂಥಗಳನ್ನ ಆರಿಸಿಕೊಂಡು ಯಥಾಶಕ್ತಿ ಪ್ರವಚನ ಮಾಡುವಂತ ಸೌಭಾಗ್ಯ ನನಗೆ ದೊರಕಿದೆ. ಇದನ್ನ ಪೂಜ್ಯ ಸದ್ಗುರುಗಳೇ ಪಾಠ ಮಾಡಿದ್ದಾರೆ. ಬಹಳ ಆನಂದ. ಮನೋಹರವಾಗಿರುವ, ಮನೋಜ್ಞವಾಗಿರುವ ಅಧ್ಯಾಸ ಭಾಷ್ಯ ವ್ಯಾಖ್ಯಾ ಸುಗಮ ಗ್ರಂಥವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ನಮ್ಮನ್ನ ನಾವೇ ಭಾಗ್ಯವಂತರು, ಅದೃಷ್ಟವಂತರು ಅಂತ ತಿಳ್ಕೊಂಡು ಈ ಗ್ರಂಥವನ್ನ ಮುಂದುವರಿಸೋಣ ಅಂತ ಹೇಳುತ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವ. ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಬೇಡುವೆ ದೇವ. ಶ್ರೀಗಳು ವೇದಾಂತ ಪುಸ್ತಕಗಳ ರಚನೆಯಲ್ಲಿ, ವೇದಾಂತ ಉಪನ್ಯಾಸಗಳಲ್ಲಿ, ವೇದಾಂತ ಪಾಠ ಮಾಡುವುದರಲ್ಲಿ ಎಷ್ಟು ನಿಸ್ಸೀಮರೋ, ಕಾವ್ಯದಲ್ಲಿ, ಹಾಡುಗಳ ರಚನೆಯಲ್ಲಿ ಪ್ರಾಸಬದ್ಧವಾಗಿ ತಾಳಕ್ಕೆ ಹೊಂದುವಂತೆ ಸ್ಪಷ್ಟ ಕನ್ನಡದಲ್ಲಿ ಗೀತೆಗಳನ್ನು ರಚಿಸುವುದರಲ್ಲಿಯೂ ಅಷ್ಟೇ ನಿಸ್ಸೀಮರು. ವೇದಾಂತ ವಾಗ್ಗೇಯಕಾರರು. ಈ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಜೀವನದ 3 ಹಂತಗಳನ್ನು ತೆಗೆದುಕೊಂಡು, ಅಂದರೆ ಬಾಲ್ಯ, ಯೌವನ, ಮುಪ್ಪು, ಅವರ ನಡೆ, ನುಡಿ ಹಾಗೂ ಯೋಚನೆಗಳ ಸ್ಥಿತಿಗಳನ್ನು ಉದಾಹರಿಸಿ ಪ್ರತಿ ಹಂತದಲ್ಲಿಯೂ ಮಕ್ಕಳಿಗೆ ಕಾಯ, ಯುವಕರಿಗೆ ವಾಚ ಹಾಗೂ ವೃದ್ಧರಿಗೆ ಮನಸಾ ನಡೆಯುವ ರೀತಿಯನ್ನು ಸರಳವಾಗಿ ಬಣ್ಣಿಸಿದ್ದಾರೆ. ಭಾಷೆ ಹಳಗನ್ನಡವಾದರೂ ಅರ್ಥಪೂರ್ಣ. ಬೇಡುವೆ ದೇವ.